ದಾವಣಗೆರೆಯ ಜನರು ತಮ್ಮ ಸಮಸ್ಯೆಗಳಿಗೆ ನೇರವಾಗಿ ಬಂದು ನನ್ನನ್ನು ಸಂಪರ್ಕಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕ ಸಮರ್ಥ ಶಾಮನೂರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ನನ್ನ ತಾತನ ತರಹ ಅಜಾತ ಶತ್ರು. ರಾಜಕೀಯದಲ್ಲಿ ಸೋಲು ಗೆಲುವು ಸಹಜ. ಎಲ್ಲ ಜನರ ಸಮಸ್ಯೆಗಳಿಗೆ ನನ್ನ ಮನೆ ಮನದ ಬಾಗಿಲು ತೆರೆದಿರುತ್ತದೆ ಎಂದ ಅವರು, ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅದರಲ್ಲಿ ಸರ್ಕಾರಿ ಆಸ್ಪತ್ರೆ ಹಾಗೂ ಮಹಿಳಾ ಕಾಲೇಜಿಗೆ ಮೊದಲ ಆದ್ಯತೆ ನೀಡುವ ಜೊತೆಗೆ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ. ಶಾಸಕನಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಕ್ಷೇತ್ರಕ್ಕೆ ಮೀಸಲಿಟ್ಟ 100 ಕೋಟಿ ಹಣ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದೇನೆ ಎಂದರು. ಜೊತೆಗೆ ನಾನು ಚುನಾವಣೆಯಲ್ಲಿ ಗೆದ್ದು ಶಾಸಕನಾಗುವುದಕ್ಕೆ ಕಾರಣೀಕರ್ತರಾದ ಮತದಾರರಿಗೆ, ಪಕ್ಷದ ನಾಯಕರಿಗೆ, ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ, ಆಯುಬ್ ಪೈಲ್ವಾನ್, ಚಮನ್ ಸಾಬ್, ಎ ನಾಗರಾಜ್, ವರುಣ್ ಬೆಣ್ಣೆಹಳ್ಳಿ, ಅನಿತಾಬಾಯಿ ಸೇರಿದಂತೆ ಇತರರು ಇದ್ದರು. ಡೆಫಿನೆಟ್ಲಿ ಸರ್, ಈಗ ನೀವು ನೋಡಿದ್ರಿ ಡೆವಲಪ್ಮೆಂಟ್ ಅಂದಾಗ ನೀವೆಲ್ಲರೂ ಪ್ರೆಸ್ ಅವರು ಯಾವ್ದಾರ ಸರ್ಕಲ್ ಹಿಡಿದಾಗ 101 ಜನಕ್ಕೆ ಕೇಳಿದ್ರೆ 108 ಸಮಸ್ಯೆಗಳು ಬರ್ತವೆ. ಸೊ ಅದಕ್ಕೆ ಜನಸಂಪರ್ಕ ಎಲ್ಲಕ್ಕಿಂತ ಮುಖ್ಯ. ನಿಮಗೂ ಗೊತ್ತಂಗೆ ಅಜ್ಜಾರಂಗೆ ಜನಸಂಪರ್ಕ ಇಟ್ಕೊಳ್ಳೋದು ಮುಖ್ಯ. ಈಗ ಡೆವಲಪ್ಮೆಂಟ್ ಬಗ್ಗೆ ಮೇನ್ ಏನು ಮಾತಾಡಬೇಕಂದ್ರೆ, ಈಗ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರು ಇದು ವಿಮೆನ್ಸ್ ಕಾಲೇಜ್ ಬಗ್ಗೆ ಹೇಳಿದರು ಮೊನ್ನೆ, ಅದು ಸ್ಯಾಂಕ್ಷನ್ ಆಗ್ತೈತಿ ಅಂತ. ಸೊ ಆಮೇಲೆ ಆಸ್ಪತ್ರೆದು ಮುಂದುವೈತೀವಿ ಸರ್, 1 ತಿಂಗಳಿನಲ್ಲೇ ಚೂರು ಪ್ರೋಗ್ರೆಸ್ ಏನೈತೆ ಅಂತ ನಮಗೆ ತಿಳಿಸ್ತೀವಿ. ಆಮೇಲೆ ಅದು ನಾವು ಚೂರು ಮನಮೋಹನ್ ಸಿಂಗ್ಗೆ ಚೂರು ಕಮ್ಮಿ ವಯಸ್ಸು ಹ್ಞೂ ರೀ. ಸೊ ಅದಕ್ಕೆ ಇವೆಲ್ಲ ಕಾರ್ಯಗಳು ಏನೆಲ್ಲ ಇದ್ದಾವೆ ನಿಮ್ಮನ್ನು ಇಂಟಿಮೇಟ್ ಮಾಡೇ ಮಾಡ್ತೀವಿ. ಆಮೇಲೆ ಕೆಲಸಗಳು ಮುಂದುವೈತೀವಿ ಸರ್. ಪ್ರಯಾರಿಟಿ ಅದೇ ಸರ್, ಯಾಕಂದರೆ ನೀವು ನೋಡಿದ್ರಿ ಜನದ ಬೇಡಿಕೆಗಳು, ಅದು ಕಾಮನ್ ಬೇಡಿಕೆಗಳು ಅವೆ. ಅದು ಬಿಟ್ಟರೆ ಹೌಸಿಂಗಿಂದು ನಾನು ಚೂರು ಒತ್ತು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ನೋಡಿದ್ರಿ ಈ ಮಟ್ಟಿಕಲ್ನಲ್ಲಿ 150 ಮನೆ ಸ್ಲಮ್ ಬೋರ್ಡಿಂದ ಆಗ್ತಿದ್ದಾವೆ. ಅವು ಪ್ಲಾಸ್ಟಿಂಗ್ ಸ್ಟೇಜು, ಟೈಲ್ ವರ್ಕ್ ಸ್ಟೇಜ್ನಲ್ಲಿದ್ದಾವೆ. ಅದನ್ನು ಈ ವರ್ಷ ಮುಗಿತವೆ. ಸೊ ಅದೇ ಈ ಹೌಸಿಂಗಿನ ಬೇಡಿಕೆ ನೀವು ನೋಡ್ತೀರಾ, ಭಾಳ ಜನ ಬಾಡಿಗೆ ಮನೆಯಲ್ಲಿದ್ದಾರೆ, ಇಲ್ಲಾಂದರೆ ಮನೆ ಇಲ್ಲ, ಇಲ್ಲಾಂದರೆ ಹಕ್ಕುಪತ್ರದ ಸಮಸ್ಯೆಗಳು. ಪ್ರತಿ ವಾರ್ಡ್ನಲ್ಲಿ ನೀವು ನೋಡಿರ ಹಕ್ಕುಪತ್ರದ ಸಮಸ್ಯೆಗಳಿದ್ದಾವೆ. ಸೊ ಅವೆಲ್ಲ ಟ್ಯಾಕಲ್ ಮಾಡೋಣ. ಆಮೇಲೆ ಈ ಹೌಸಿಂಗಿಂದ ಏನೈತೆ ರೀ, ಅದು ಎಲ್ಲರಿಗೂ ಆಶ್ರಯ ಇರಬೇಕು. ಆಶ್ರಯದ ನೆರಳು ಏನೈತಲ್ಲ ರೀ, ಅದು ಎಲ್ಲರೂ ಅನುಭವಿಸ್ಬೇಕು. ಸೊ ಅದನ್ನು ಮುಂದುವಯ್ಯೋಣ ರೀ ಸರ್. ಮನೆಗಳು ಕೊಡ್ತೀನಿ ಅಂತ ಗುರಿ ಇಟ್ಕೊಂಡು ಮಾಡ್ತೀರಾ? ಈಗ ಅಜ್ಜಿಂಗೆ ಅಜ್ಜಿ ಥರ ಗುಣಗಳಿರೋ ನಿರೀಕ್ಷೆ ಭಾಳ ಇರ್ತದೆ. ಅದರಲ್ಲಿ ಅಪ್ಪಂದು ಗುಣಗಳು ಇರ್ಬೋದು. ಅದೇ ಎರಡು ಮಿಕ್ಸ್ ಆಗಿರೋದು ಇಲ್ಲ. ಅಪ್ಪ ಅಜ್ಜ ಅಷ್ಟೇ ಅಲ್ಲ, ಈಗ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಐತಲ್ರ, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್. ಸೊ ಪೂರ್ತಿ ಊರೇ ನನ್ನನ್ನು ಈ ಮಟ್ಟಕ್ಕೆ ತಂದೇನೆ. ಸೊ ಎಲ್ಲರ ಗುಣಗಳು ನನ್ನಲ್ಲಿ ಇದಾವೆ ಸರ್. ಆಮೇಲೆ ಅದೇ ಈ ಹೌಸಿಂಗ್ ಯಾಕೆ ನಾನು ಮತ್ತೆ ತರ್ತೀನಿ ಅಂದರೆ, ಇದು ಒಂದು ಈಗ ನಮ್ಮ ಇಂದ್ರಮ್ಮ ಹೇಳ್ದಂಗೆ ಕಪ್ಟ ರೋಟಿ ಮಕಾನ್. ಕಪ್ಟ ರೋಟಿ ಒಂದು ಅಂತರಕ್ಕೆ ಬಂದೈತೆ ರೀ ಸರ್ ನಮ್ಮ ದೇಶನಲ್ಲಿ. ಈ ಮಕಾನ್ ಏನೈತಲ್ಲ ರೀ ಸರ್, ಈ ಒಂದು ಪಾಸಿಬಿಲಿಟಿ ಎಲ್ಲರಿಗೂ ಇರಲೇಬೇಕು ರೀ ಸರ್. ಸೊ ಇದೇ ನಾನು ಹೇಳ್ದಂಗೆ ಈ ಆಶ್ರಯ ಯೋಜನೆ ಇರಲಿ, ಸ್ಲಮ್ ಬೋರ್ಡ್ ಯೋಜನೆ ಇರಲಿ, ಹಕ್ಕುಪತ್ರ ಇರಲಿ, ಇದರಿಂದನೇ ಮುಂದೆ ಹೋಗ್ಬೋದು, ಮುಂದುವಯ್ಯೋಣ ಸರ್. ಒಂದು ವರ್ಷಕ್ಕೆ ಆ ಮನೆಗಳು ಕೊಡೋದೇನೋ ಗುರಿ ಆಗ್ತಿರ್ತೀರಾ? ಭಾಳ ಜನ ಬಡವರು ಈಗ ಹೆಚ್ಚು 20 ವರ್ಷ 20 ವರ್ಷ ಮನೆಗಳು ಕಟ್ಟಿ ಆಶ್ರಮಗಳು ಸಿಕ್ಕಿಲ್ಲ. ಈಗ ಮನೆ ಮಾಡಿದ್ರೆ 10 ದಿವಸ ಮನೆಗಳು ಸಿಕ್ಕಿಲ್ಲ. ಇಲ್ಲರಿ ಸರ್, ನಾನು ಫಸ್ಟ್ ಪೂರ್ತಿ ಮಾಹಿತಿ ತಗೋಬೇಕ್ರಿ ಸರ್. ಸೊ ಹಕ್ಕುಪತ್ರ ಮುಖಾಂತರ ಎಷ್ಟು ಮನೆಗಳು ಸೃಷ್ಟಿ ಮಾಡ್ಬೋದು, ಸ್ಲಮ್ ಬೋರ್ಡಿಂದ ಎಷ್ಟು ಮನೆಗಳು ಸೃಷ್ಟಿ ಮಾಡ್ಬೋದು, ಆಶ್ರಯ ಯೋಜನೆಯಿಂದ ಎಷ್ಟು ಸಾಹಿತ್ಯ ಸಿಗ್ತದೆ ನನಗೆ. ಸೊ ಇವೆಲ್ಲ ಬಜೆಟ್ ನೋಡಬೇಕು, ಲ್ಯಾಂಡ್ ಅಲಾಟ್ಮೆಂಟ್ ಆಯ್ತಾ ಇಲ್ಲ ಸರ್ಕಾರದ್ದು, ಅವೆಲ್ಲ ಸ್ಟಡಿ ಮಾಡಿ ಮಾಡೋಣ. ಹ್ಞೂ ರೀ ಮಾಡೋಣ ರೀ ಸರ್, ಮಾಡೋಣ. ಅದು ಮಾಡೋಕ್ಕಾರ ನಿಮ್ಮನ್ನು ಫಸ್ಟ್ ಇಲ್ಲೇ ಪ್ರೆಸ್ ಮೀಟ್ ಕರೀತೀವಿ ಸರ್. ಹೆಗಡೆ ನಗರ ಶಿಫ್ಟಿಂಗ್ ಆಗಿದೆ, ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ 436. ಈ ರಿಂಗ್ ರೋಡಿಂದು ರಿಂಗ್ ರೋಡಿಂದು ಅದು ಯರಗುಂಟಿ ಸರ್ವೆ ನಂಬರ್ ಕೊಟ್ಟಿದ್ದೀವಿ. ಈಗ ಎಲೆಕ್ಷನ್ ಇದ್ದಿದ್ದಕ್ಕೆ ಇದು ಇತ್ತು. ಈಗ ಎಲೆಕ್ಷನ್ ನಂತರ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ರೋಡ್ ಆಗಿದೆ, 5 ಕೋಟಿ ರೂಪಾಯಿ ಸುಮಾರು ರೋಡ್ ಆಗಿದೆ. ಹಾಂ ಡೆಫಿನೆಟ್ಲಿ ಸರ್. ಇಲ್ಲ, ಇದು ಆಗ್ತೈತೆ ರೀ ಸರ್. ಆಮೇಲೆ ಐ ಥಿಂಕ್ ಅಲ್ಲಿ ಇರೋ ಜನವೂ ಭಾಳ ಖುಷಿ ಪಟ್ಟೆ. ಯಾಕಂದರೆ ಅದು ನಮ್ಮ ರಾಜಾ ಸರ್ಕಲಿಂದ ನಮ್ಮ ಮಗನಹಳ್ಳಿ ರಸ್ತೆ
ತನಕ ಕನೆಕ್ಷನ್ ಮಾಡ್ದಂಗೆ ಆಗೈತೆ. ಸೊ ರಿಂಗ್ ರೋಡು ಪೂರ್ತಿ ಸರ್ ಎಕ್ಸ್ಪ್ಯಾಂಡ್ ಆದಂಗೆ ಆಗೈತೆ. ಅಪ್ ಟು ಬೇತೂರು ಹಳ್ಳ ಮಠ ಲಿಂಕ್ ರಸ್ತೆ ಆಗಿದೆ. ಸುಮಾರು 11 ಕೋಟಿ ವೆಚ್ಚದಲ್ಲಿ ಡೂಡಾ ಪ್ರಾಧಿಕಾರದಿಂದ ರಸ್ತೆ ಆಗಿದೆ. ಅದೇ ಕಂಟಿನ್ಯೂ ಲಿಂಕ್ ಅಪ್ ಟು PB ರೋಡು. ಇಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಸರ್. ಅವರು ಮಿನಿಸ್ಟ್ರಿ ಇಬ್ರು ಖುಷಿಯಾಗಿರೋದ್ರಿಂದ ನಿಮ್ಮ ಕ್ಷೇತ್ರದಾಗ ಕೆಲಸ ಆಗ್ತದೆ. ಒಬ್ರು ಸೆಂಟ್ರಲ್ ಇದ್ದಾರೆ, ಒಬ್ರು ಸ್ಟೇಟ್ ಇದ್ದಾರೆ, ಅನುಕೂಲ ಆಗುತ್ತೆ ಕೆಲಸ ಮಾಡಕ್ಕೆ. ಡೆಫಿನೆಟ್ಲಿ 24 ಗಂಟೆ ಸಿಕ್ಬಿಡ್ತಾರೆ ಕೆಲಸ ಮಾಡ್ಕೊಂಡು. ಹ್ಞೂ ಇಲ್ರಿ ಜನ ಅದಕ್ಕೆ ನಮ್ಮನ್ನು ಗೆಲ್ಸೋರು. ಯಾಕಂದರೆ ಕೆಲ್ಸಗಳು ಮಾಡೋ ಸಾಮರ್ಥ್ಯ ಐತಿ ನಮ್ಮಲ್ಲಿ. ಸರ್, ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಹೌದು ಸರ್. ಕ್ಷೇತ್ರಗಳಲ್ಲಿ ಈಗ ಅಲ್ಲಿ ಒಂದು ಬೇಡಿಕೆ ಇರುವಂಥದ್ದು ಒಂದು ಸರ್ಕಾರಿ ಕಾಲೇಜು ಮತ್ತೊಂದು ಸರ್ಕಾರಿ ಆಸ್ಪತ್ರೆ ಸುಧಾರಣೆ ಆಗುತ್ತೆ. ಮಾತ್ರ ಬೇಡಿಕೆ ಇರುವಂಥದ್ದು. ಇಲ್ರಿ ನೀವು ಹೇಳ್ದಂಗೆ ಭಾಳ ಚೆನ್ನಾಗಿ ಹೇಳಿರ. ಯಾವ್ದಾರ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷೆ ಬೇಕು, ಆರೋಗ್ಯ ಸೇವೆ ಬೇಕು. ಆಮೇಲೆ ದಾವಣಗೆರೆ ಪೂರ್ತಿ ಕರ್ನಾಟಕ ಜನ, ದೇಶದ ಜನ ಪರಿಚಯ ಹೆಂಗೆ ಪಡ್ಕೊಂಡ್ಯಾರಂದರೆ ವಿದ್ಯಾಕೇಂದ್ರದ್ದು ಶಿಕ್ಷಣದ ಸರ್ಕಾರ, ಆಮೇಲೆ ಇದು ಆರೋಗ್ಯದ ಕೇಂದ್ರ, ನಮ್ಮ JGMMC ಇರಲಿ, ಡೆಂಟಲ್ ಕಾಲೇಜ್ ಇರಲಿ, ಎಲ್ಲ ಆಸ್ಪತ್ರೆಗಳು. ಸೊ ಅದಕ್ಕೆ ಹ್ಞೂ ರೀ ಸರ್. ಇಲ್ಲ ಹೇಳ್ತಿದ್ದಾರೆ. ಆಮೇಲೆ ಊರು ಹಂಗೆ ಬೆಳಿತಾವ್ರಿ ಸರ್. ಆದರೆ ದಕ್ಷಿಣದಲ್ಲಿ ನಮ್ಮ ನರ್ಸಿಂಗ್ ಕಾಲೇಜ್ ಐತಿ, KR ರೋಡ್ನಲ್ಲಿ ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ಪತ್ರೆ ಐತಿ. ಸೊ ಇವೆಲ್ಲ ಚೆನ್ನಾಗಿ ಸರ್ ಸ್ಟ್ರೆಂಥನ್ ಮಾಡೋಣ ರೀ ಸರ್. ಹ್ಞೂ ರೀ ಡೆಫಿನೆಟ್ಲಿ ಸರ್. ಆಮೇಲೆ ಹೀಗೆ ನಮ್ಮ SS ಮಲ್ಲಿಕಾರ್ಜುನ್ ಸಾಹೇಬರು ಹೇಳ್ದಂಗೆ ಅದು ವಿಮೆನ್ಸ್ ಕಾಲೇಜಿಂದ ಮುಂದುವೈದೈತೆ ರೀ ಸರ್. ಸೊ ಅದಕ್ಕೆ ನಾವು ಕೆಲ್ಸಗಳು ಭಾಳ ಜಲ್ದಿ ಮಾಡ್ತೀವಿ. 2 ವರ್ಷ ಟೈಮ್ ಐತಿ, ಅದರಲ್ಲಿ ಸಿಕ್ಕಾಪಟ್ಟೆ ಕೆಲ್ಸಗಳು ಮಾಡಬೇಕು. ದಾವಣಗೆರೆನ ಆದರೆ SSLCಯಲ್ಲಿ ಬಂದಂಥ ನಾವು ರ್ಯಾಂಕಿಂಗ್ ನೋಡೋದಾದ್ರೆ 20ರ ಮೇಲೆ ಇದೆ. UC ರ್ಯಾಂಕಿಂಗ್ ನೋಡಿದ್ರು ಅದು ತುಂಬಾ ದೂರ ಇದೆ. ಆ ನಿಟ್ಟಿನಲ್ಲಿ ಸುಧಾರಣೆ ಆಗಬೇಕು ಅಂತ ಡೆಫಿನೆಟ್ಲಿ ಮಾಡೋಣ ರೀ ಸರ್. ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ, ಏನೇನು ಬೇಡಿಕೆ ಇದೆ ಎಲ್ಲದನ್ನು ಕ್ರೋಢೀಕರಿಸಲಿಕ್ಕೆ ನೀವೇನು ಸಮಾವೇಶ ಅಥವಾ ಜನಸ್ಪಂದನ ಸಭೆ ಈ ರೀತಿ ಫಸ್ಟ್ ಚಾಲನೆ ಕೊಡಬೇಕು. ಡೆಫಿನೆಟ್ಲಿ ಸರ್. ಇಲ್ಲ ಸ್ವೇರಿಂಗ್ ಆದಮೇಲೂ ಕೊಡ್ತೀವಿ. ಆಮೇಲೆ ಸ್ವೇರಿಂಗ್ ಶುರು ಲೇಟ್ ಆಯ್ತು ಅಂದ್ರೂ ಅದಕ್ಕಿಂತ ಮುಂಚೆನೂ ಶುರು ಮಾಡ್ತೀವಿ ಸರ್. ನಾವು 8ನೇ ತಾರೀಕಿಂದ ಶುರು ಮಾಡೋಣ ಅಂತ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ. ಎಲೆಕ್ಷನ್ ಬಿಫೋರ್ 100 crores ರಿಲೀಸ್ ಮಾಡಿದ್ರು ದಾವಣಗೆರೆ ಸೌತ್ಗೆ. ಏನು ಪ್ಲಾನ್ ಹಾಕೊಂಡಿದ್ದೀವಿ ಸರ್ 100 crores? ಹ್ಞೂ ರೀ. ಇಲ್ಲ ಅದಕ್ಕೆ ಒಂದು ಡೀಟೇಲ್ ಸ್ಟಡಿ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ ರೀ ಸರ್. ಏನು ಮಾಡಿದ್ರು? ಇಲ್ಲ ಮಾಡೀವಿ, ಬಟ್ ಎಲ್ಲರೂ ಖುಷಿ ಪಡ್ಬೇಕು ರೀ ಸರ್. ಎಲ್ಲರಿಗೂ ಅದು ಅಭಿವೃದ್ಧಿ ಏನೈತಿ ಎಲ್ಲರ ಬಾಗಿಲಿಗೆ ಮುಟ್ಬೇಕು ರೀ ಸರ್. ಸೊ ಯಾರನ್ನು ಹಿಂದೆ ಬಿಡಬಾರ್ದು ನಾವು. ಸೊ ಪ್ರತಿಯೊಂದು ಗ್ರಾಮಕ್ಕೆ ಮುಟ್ಟಬೇಕು, ಪ್ರತಿಯೊಂದು ವಾರ್ಡಿಗೆ ಮುಟ್ಬೇಕು ರೀ ಸರ್. ಅದು ಬಿಡುಗಡೆ ಆಗಿದ್ದು ಕೇವಲ ಅಲ್ಪಸಂಖ್ಯಾತ ಕಾಲೋನಿಗಳೇ ಮೂಲಸೌಕರ್ಯ ಅಭಿವೃದ್ಧಿಗೆ ಅಂತಾನೆ ಬಿಡುಗಡೆ ಆಗಿದ್ದು. ಹ್ಞೂ ರೀ. ದಕ್ಷಿಣಕ್ಕೆ 600 ಕೋಟಿ ಮೊನ್ನೆ ಕ್ಯಾಬಿನೆಟ್ನಾಗ ಆಗಿರೋದು. ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಮೊನ್ನೆ ಆಗಿರೋದು ಕ್ಯಾಬಿನೆಟ್ನಾಗ 100 ಕೋಟಿ ಏನಾಗಿದೆ ಅದು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ಅಂದರೆ ಅದ್ರ ಗ್ರಾಮಾಂತರನೂ ಬಂತು, ಸಿಟಿನೂ ಬಂತು. ಬಜೆಟ್ ಆಗಿರೋದು ಬಜೆಟಲ್ಲಿ ಸರ್. ಇನ್ನೊಂದು ಬೇಡಿಕೆ ಅಂದರೆ ಜಿಲ್ಲಾ MRI ಸ್ಕ್ಯಾನಿಂಗ್ ಭಾಳ ಬೇಡಿಕೆ ಇದೆ. ಅದು ನಿಮ್ಮ ನೇತೃತ್ವದಲ್ಲಾದರೂ ಸರಿ ಬರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಎಸ್ ಮಾಡೋಣ ರೀ ಸರ್. ಆಗಿದೆ. ಮಾಡೋಣ ರೀ ಸರ್. ಕಾಮನ್ ಶಿವಶಂಕರ ಪ್ರಸಾದ್ ಸಾರ್ವಜನಿಕ ಆಸ್ಪತ್ರೆ ಇದ್ರೂ ಕೂಡ ಅಲ್ಲಿ ಒಂದು ತುರ್ತು ಘಟಕ ಇಲ್ಲ. ಆಂಬುಲೆನ್ಸ್ ಅಂಡರ್ ಬ್ರಿಡ್ಜ್ ಅವೆಲ್ಲ ಪಾಸ್ ಮಾಡ್ಕೊಂಡು ಬರ್ಬೇಕು. ಸಮಸ್ಯೆನೂ ಕೂಡ ಆಗಿದೆ. ಅದ್ರ ಬಗ್ಗೆ ಈ ಸಂಬಂಧವಾಗಿ ಸಂಸದ ಚರ್ಚೆ ಮಾಡಿದ್ವಿ. ಅದು ಕಾರ್ಯಕ್ರಮ ಬಂದಿಲ್ಲ. ಅದನ್ನೇನಾದ್ರೂ ಯೋಜನೆ ಹಾಕೊಂಡಿದ್ರಾ? ಹ್ಞೂ ರೀ ಸರ್. ಇಲ್ಲ ಅದಕ್ಕೆ ನಾವು ಈ ಎಲೆಕ್ಷನ್ ಇದ್ದಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಫಸ್ಟು ಒಂದು ಸರ್ಕಾರಿ ಆಸ್ಪತ್ರೆ ಇರಲಿ, ಯಾವ್ದಾರ ಒಂದು ಆಸ್ಪತ್ರೆ ದಾವಣಗೆರೆ ದಕ್ಷಿಣದಲ್ಲಿ ಸೃಷ್ಟಿ ಆದರೆ ಅದು ಅಂಡರ್ ಬ್ರಿಡ್ಜಿಗೆ ಹೋಗೋದು ಅವೆಲ್ಲ ಬಗೆರ್ತವೆ ರೀ ಸರ್. ಆಮೇಲೆ ಮುಖ್ಯವಾಗಿ ನನಗೆ ತಿಳಿದಂಗೆ ನಾವು ಆಸ್ಪತ್ರೆನೇ ನಡೆಸೋದು. ಸೊ ಅದರಲ್ಲಿ PHCಗಳು ಸ್ಟ್ರೆಂಥನ್ ಮಾಡೋದೈತೆ ರೀ ಸರ್. ಯಾಕಂದರೆ PHCಗಳು ಸ್ಟ್ರೆಂಥನ್ ಮಾಡಿದ್ರೆ ಪ್ರತಿ ವಾರ್ಡು ಪ್ರತಿ ಗ್ರಾಮನಲ್ಲಿ ಅದು ಭಾಳ ಅನುಕೂಲ ಅನುಭವಿಸ್ತಾರೆ ರೀ.